ಸೊ ಫ್ರೆಂಡ್ಸ್, ನಾನು ಹೇಳಿದ್ದೆ ನೆಕ್ಸ್ಟ್ ವಿಡಿಯೋಲಿ ಹೆಸರುಘಟ್ಟ ಕೆರೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಅಂತ. ನಾನು ಹೇಳ್ದಂಗೆ ಮಾಡ್ತಿದ್ದೀನಿ. ಸೊ ಇಲ್ಲಿದೆ ಹೆಸರುಘಟ್ಟ ಕೆರೆ ಡೀಟೇಲ್ಸ್ ನಿಮ್ಮ ಹತ್ರ. ಇದು ಹೆಸರುಘಟ್ಟ ಕೆರೆ ಡೀಟೇಲ್ಸು. ನದಿಯ ಉಗಮ ಸ್ಥಳ ಬಂದುಬಿಟ್ಟು ಚಿಕ್ಕಬಳ್ಳಾಪುರ ನಂದಿ ಬೆಟ್ಟ. ಜಾಸ್ತಿ ದೂರನೇ ಇಲ್ಲ, ಇಲ್ಲೇ ಜಸ್ಟ್ ಬೆಂಗಳೂರಿನಿಂದ ಸ್ವಲ್ಪ ದೂರದಲ್ಲೈತೆ. ನೆಕ್ಸ್ಟು ನದಿಯ ಪಾತ್ರದ ಹಸಿರು. ಹಂಗಂದರೆ ನನಗೂ ಗೊತ್ತಿಲ್ಲ ಹಂಗಂದರೆ ಏನಂತ, ಬಟ್ 73.84 ಕಿಲೋಮೀಟರ್ಸ್ ಅಂತ ಗೊತ್ತವ್ರೆ. ನಿರ್ಮಾಣವಾದ ವರ್ಷ 1894 ಇಸ್ವಿ. ಹಂಗಂದರೆ ನಮ್ಮಪ್ಪ ನಮ್ಮ ತಾತನ ಸಮಥಿಂಗ್ ನಮ್ಮ ತಾತ ಇನ್ನೂ ಚಿಕ್ಕವಾಗ ಒಂದು 2-3 ವರ್ಷದ ಮಗು ಇರ್ಬೋದು ಅಷ್ಟೇ. ನೆಕ್ಸ್ಟು ಜಲಶಾಸನವಾದ ವಿಸ್ತೀರ್ಣ 1110 ಎಕರೆ. ಈ ಕೆರೆ ನೋಡಿಸಿದ್ರೆ ನಿಮ್ಗೆ ಅನಿಸುತ್ತಾ 1100 ಎಕರೆ ಐತೆ ಅಂತ. ಈ ಕೆರೆ 1100 ಎಕರೆ ಅಂತೆ ಗುರು. ಅಪ್ಪ, ಆಗಿನ ಕಾಲದಲ್ಲಿ ಮಾಡಿರೋರು 1100 ಎಕರೆ ಮಾಡೋ ಬದಲು 110 ಎಕರೆ ಬದಲು 110 ಎಕರೆ ನನಗೆ ಬರೆದು ಕೊಟ್ಬಿಟ್ಟಿದ್ರೆ ಸಾಕಾಗ್ತಿತ್ತು. ಆವಾಗ ನಾನು ಇನ್ನೂ ಹುಟ್ಟಿದ್ದಿಲ್ಲ, ಬಟ್ ನಮ್ಮ ತಾತಂಗೆ ಬರಬೇಕಾಗಿತ್ತು. ನೀರಿನ ಆಳ 72 ಅಡಿಗಳು. 72 ಅಡಿನ ಗುರು. ನನ್ನಂಥವ್ನು ಏನಿಲ್ಲ ಅಂದರೂ 10, 20, 25 ಜನ ಕುತ್ಕೊಂತಾರೆ ನನ್ನಂಥವ್ರು, ಒಬ್ರ ಮೇಲೆ ಒಬ್ಬರು. ನೀರಿನ ಸಂಗ್ರಹಣೆ ಬಂದುಬಿಟ್ಟು 99 ಇಲ್ಲ ಎಷ್ಟೋ ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 99 ಕೋಟಿ 70 ಲಕ್ಷ ನೀರನ್ನು ಸಂಗ್ರಹಣೆ ಆಗೋದು. ಸಿಹಿ ನೀರಿನ ಕೆರೆ. ಎಲ್ಲೆಲ್ಲಿ ಸಿಹಿ ನೀರು ಹೋಗುತ್ತೆ? ಬೆಂಗಳೂರಿನ ಹೆಸರುಘಟ್ಟ, ಮಲ್ಲೇಶ್ವರಂ, ಜಾಲಹಳ್ಳಿ ವಿಲೇಜ್ ವಾಯುಸೇನಾ ತರಬೇತಿ ಕೇಂದ್ರ ಸಿಹಿ ನೀರು ಒದಗಿಸುತ್ತದೆ. ನಿರ್ಮಾತೃಗಳು ಮೈಸೂರು ಸಂಸ್ಥಾನ ಮಹಾರಾಜರ ಶ್ರೀ ನಾಲ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಮತ್ತು ಶ್ರೀ ಜಯರಾಜೇಂದ್ರ ಒಡೆಯರ್ ಹಾಗೂ ದಿನವ್ ಸರನ್. ನೋಡ್ರಪ್ಪ, ಇಲ್ಲಿಂದ ಮುಂದೆ ಹೋಗ್ತಾರೆ. ನನ್ನ ಕೈಯಲ್ಲಿ ಹಾಕೋ ಹೋದಾಗ್ತದೆ, ತುಂಬ ಸುಸ್ತಾಗೈತೆ.